ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮುಷ್ಕರ ಅಂತೂ ನಡೀತಾ ಇದೆ. ಒಂದ್ ಕಡೆ ಬೆಂಗಳೂರಿನಲ್ಲಿ ಪ್ರತಿಭಟನೆ ದೊಡ್ಡ ಮಟ್ಟದಲ್ಲಿ, ಜೊತೆಗೆ ಪೂರ್ಣ ಪ್ರಮಾಣದ ಅರಿಯರ್ಸ್ಗೆ ಪಟ್ಟು ಹಿಡಿದು ಕೂತಿದ್ದಾರೆ ಈಗ ಸಾರಿಗೆ ನೌಕರರು. ಇದೆಲ್ಲದರ ನಡುವೆ ಬೆಂಗಳೂರಿನಲ್ಲಿ ಮಾತ್ರ ಗೊಂದಲ ಸೃಷ್ಟಿಯಾಗಿದೆಯಾ ಅಥವಾ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಗೊಂದಲ ಅಂತೂ ಮುಂದುವರೆದಿದೆಯಾ ಅನ್ನೋ ಒಂದು ಪ್ರಶ್ನೆಯು ಸಹಜವಾಗಿದ್ದೇ ಇದೆ. ಈಗ ನಮಗೆ ಬರ್ತಾ ಇರುವಂತ ಮಾಹಿತಿ ಪ್ರಕಾರ ರಾಜ್ಯದ ಬೇರೆ ಬೇರೆ ಅಂದ್ರೆ ಬಹುತೇಕ ಜಿಲ್ಲೆಗಳಲ್ಲಿ ಎಂದಿನಂತೆ ಬಸ್ಗಳು ಸಂಚರಿಸ್ತಾ ಇವೆ, ಎಂದಿನಂತೆ ಬಸ್ಗಳು ಕಾರ್ಯಾರಂಭ ಮಾಡಿದಾವೆ ಅನ್ನೋದು ಗೊತ್ತಾಗ್ತಾ ಇದೆ. ಬಸ್ಗಳು ಓಡಾಡ್ತಾ ಇರೋದ್ರಿಂದ ಸಹಜವಾಗಿ ಪ್ರಯಾಣಿಕರಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಅಂತೂ ಆಗ್ತಾ ಇಲ್ಲ. ಬಟ್ ಬೆಂಗಳೂರಿನಲ್ಲಿ ಮಾತ್ರ ಆ ಗೊಂದಲ ಅಂತೂ ಮುಂದುವರೆದಿದೆ. ಬಿಕಾಸ್ ಬೆಂಗಳೂರಿನಲ್ಲೇ ಅಲ್ವಾ ಈಗ ಪ್ರತಿಭಟನೆ ನಡೀತಾ ಇರೋದು. ಇದೆಲ್ಲದರ ಜೊತೆಗೆ ಈಗ KSRTC MD ಅಕ್ರಮ್ ಪಾಷಾ ಅವರು ಹೋಗಿ ಪ್ರತಿಭಟನಾ ಸ್ಥಳಕ್ಕೆ ಹೋಗಿ ಅಲ್ಲಿನ ನೌಕರರ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಸರ್ಕಾರದ ಕಡೆಯಿಂದ ಅಕ್ರಮ್ ಪಾಷಾ ಅವರು ಹೋಗಿ ಏನು ನಿರ್ಣಯ ಆಗ್ತಾ ಇದೆ, ಏನು ಮಾಡಬಹುದು, ಅದೆಲ್ಲದರ ಬಗ್ಗೆಯೂ ಕೂಡ ಈಗಾಗಲೇ ಸರ್ಕಾರಿ ಅಂದರೆ ಸಾರಿಗೆ ನೌಕರರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಆ ನಿಟ್ಟಿನಲ್ಲಿ ಈಗ ಆ ಜಟಾಪಟಿ ಅಂತೂ ಮುಂದುವರಿತಾನೆ ಇದೆ. ಎಲ್ಲೊಂದು ಕಡೆ ಅಕ್ರಮ್ ಪಾಷಾ ಅವರು ಬಂದು ಹೇಳಿದ್ರು ಕೂಡ ಸಾರಿಗೆ ನೌಕರರು ತಮ್ಮ ಪಟ್ಟನ್ನು ಬಿಡ್ತಾ ಇಲ್ಲ ಅನ್ನೋ ಮಾಹಿತಿಯೂ ಕೂಡ ಇದೆ. ಸೊ ಹಾಗಾಗಿ ಬೆಂಗಳೂರಿನಲ್ಲಿ ಆ ಗೊಂದಲ ಇದೆ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಎಲ್ಲವೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಇದೆಲ್ಲದರ ನಡುವೆ ಈಗ ಶಿವಮೊಗ್ಗದಲ್ಲಿ ಹೆಂಗಿದೆ ವಾತಾವರಣ, ಜೊತೆಗೆ ಧಾರವಾಡದಲ್ಲಿ ಹೆಂಗಿದೆ, ಬಸ್ಗಳು ಓಡಾಡ್ತಾ ಇದ್ದಾವ ಇಲ್ವಾ, ಜೊತೆಗೆ ಹುಬ್ಬಳ್ಳಿಯಲ್ಲಿ ಹೆಂಗಿದೆ, ಬೆಳಗಾವಿಯಲ್ಲಿ ಬಸ್ಗಳು ಓಡಾಡ್ತಾ ಇದ್ದಾವ ಇಲ್ವಾ, ಅಲ್ಲೇನಾದರೂ ಬಸ್ಗಳ ಸಂಚಾರ ಸ್ಥಗಿತಗೊಂಡಿದೆಯಾ, ಸಾರ್ವಜನಿಕರಿಗೆ ಸಮಸ್ಯೆ ಏನಾದರೂ ಉಂಟಾಗ್ತಾ ಇದೆಯಾ, ಈ ಒಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಇನ್ನು ಈಗಾಗಲೇ ನಾವು ಮಂಗಳೂರು ಜಿಲ್ಲೆಯಲ್ಲಿ ಹೆಂಗಿದೆ, ಬಸ್ಗಳು ಓಡಾಡ್ತಾ ಇದ್ದಾವ ಇಲ್ವಾ ಅನ್ನೋದ್ರ ಬಗ್ಗೆ ನೋಡಿದಾಗ ಯಥಾಸ್ಥಿತಿಯಲ್ಲಿ ಅಥವಾ ಎಂದಿನಂತೆ ಬಸ್ಗಳು ಓಡಾಡ್ತಾ ಇದ್ದಾವೆ. ಸೊ ನೋ ಪ್ರಾಬ್ಲಮ್, ಅಲ್ಲಿನ ಪ್ರಯಾಣಿಕರಿಗೆ ಬಸ್ಸಿನ ಸಮಸ್ಯೆ ಎದುರಾಗಿಲ್ಲ. ಸೊ ಇದಾದ್ರ ನಂತರ ಬೆಂಗಳೂರಿನಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗುವಂಥ ಬಸ್ಗಳೇನಾದರೂ ಸ್ಥಗಿತ ಆಗಿದಾವ ಅಂತ ಅಂದರೆ ಇಲ್ಲ. ಬೆಂಗಳೂರಿನಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗುವಂಥ ಬಸ್ಗಳು ಎಂದಿನಂತೆ ಹೋಗ್ತಾ ಇದ್ದಾವೆ. ಸೊ ಪ್ರಯಾಣಿಕರಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ಅಕಸ್ಮಾತಾಗಿ ಇವತ್ತು ಸಾರಿಗೆ ನೌಕರರ ಬೇಡಿಕೆಯನ್ನು ಈಡೇರಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡದೇ ಹೋದರೆ ಇವತ್ತು ರಾತ್ರಿಯಿಂದಾನೇ ಬಸ್ಗಳು ಇರಲ್ಲ, ನಾವು ಬಸ್ಗಳನ್ನು ಓಡಿಸಲ್ಲ ಅಂತ ಹೇಳಿ ಸಾರಿಗೆ ನೌಕರರು ಹೇಳ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಇನ್ನೊಂದು ಅರ್ಧ ಗಂಟೆಯಲ್ಲಿ ಎಲ್ಲವೂ ಕೂಡ ನಮ್ಮ ಗಮನಕ್ಕೆ ಬರುತ್ತೆ. ಅದಾದ ನಂತರ ಬಸ್ಗಳು ಇರ್ತಾವ ಇಲ್ವಾ ಅನ್ನೋದು ಕೂಡ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕೇ ಸಿಗುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ಅಂದರೆ ಮಲೆನಾಡು ಶಿವಮೊಗ್ಗದಿಂದಾನೇ ನಮ್ಮ ಶಿವಮೊಗ್ಗ ರಿಪೋರ್ಟರ್ ನವೀನ್ ಪುರದಾಳ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನವೀನ್, ಈ ಮುಷ್ಕರಕ್ಕೆ ಶಿವಮೊಗ್ಗ ಜನರಿಗೆ ಏನಾದರೂ ಸಮಸ್ಯೆ ಆಗ್ತಾ ಇದೆಯಾ? ಅಲ್ಲಿನ ಸಾರಿಗೆ ನೌಕರರು ಏನು ಡ್ಯೂಟಿಗೆ ಹಾಜರಾಗಿದ್ದಾರಾ ಇಲ್ವಾ? ಹೌದು ರಾಮ್, ಮುಖ್ಯವಾಗಿ ವೇತನ ಪರಿಷ್ಕರಣೆ ಜೊತೆಗೆ ಒಂದಷ್ಟು ಹಿಂಬಾಕಿ ಬಿಡುಗಡೆ ಸಂಬಂಧ ಸಾರಿಗೆ ನೌಕರರ ಒಕ್ಕೂಟ ಕರೆ ಕೊಟ್ಟಂತ ಪ್ರತಿಭಟನೆಗೆ ಮುಖ್ಯವಾಗಿ ಮಲೆನಾಡು ಶಿವಮೊಗ್ಗ ಜಿಲ್ಲೆಯಲ್ಲಿ ಈವರೆಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ವ್ಯಕ್ತವಾಗಿಲ್ಲ. ನಾನೀಗ ಶಿವಮೊಗ್ಗದ KSRTC ಬಸ್ ನಿಲ್ದಾಣ ನೀವು ಕೂಡ ಗಮನಿಸಬಹುದು ನನ್ನ ಬಲಭಾಗದಲ್ಲಿ. ಅಂದ್ರೆ ಒಂದು ಕಡೆ ಶಿವಮೊಗ್ಗದಲ್ಲಿ ಏನು KSRTC ನೌಕರರು ಪ್ರತಿಭಟನೆಗೆ ಕರೆಯನ್ನ ಕೊಟ್ಟಿದ್ರು, ಅದರ ಹಿನ್ನೆಲೆಯಲ್ಲಿ ಶಿವಮೊಗ್ಗದಿಂದ ಕೂಡ ಒಂದಷ್ಟು ನೌಕರರು ಬೆಂಗಳೂರಿನಲ್ಲಿ ನಡೆಸುವಂತಹ ಸಭೆ ಕೂಡ ಭಾಗಿಯಾಗಿರುವಂತದ್ದು. ಆದ್ರೆ ಅದನ್ನ ಹೊರತುಪಡಿಸಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಮುಖ್ಯವಾಗಿ ಇವತ್ತು ಅಂದ್ರೆ ಬೆಂಗಳೂರಲ್ಲಿ ಪ್ರತಿಭಟನೆ ನಡೆಸಿರೋ ಕಾರಣಕ್ಕಾಗಿ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ. ನೀವು ಕೂಡ ಗಮನಿಸಬಹುದು, ಶಿವಮೊಗ್ಗದಿಂದ ಬೆಂಗಳೂರು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಭಾಗಗಳಿಗೆ ಇಲ್ಲಿ ಜಿಲ್ಲೆಯಿಂದ ಪ್ರತಿನಿತ್ಯ ಓಡಾಡುವಂತೆ ಬಸ್ಗಳು ಕೂಡ ಸಂಚಾರವನ್ನ ಮಾಡ್ತಾ ಇರುವಂತದ್ದು. ನಿತ್ಯದಂತೆ ಇವತ್ತು ಕೂಡ ಪ್ರತಿಯೊಬ್ಬರು ಪ್ರಯಾಣಿಕರು ಕೂಡ ಬಂದು ಅವರವರ ಊರುಗಳಿಗೆ ಹೋಗೋ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಒಂದು ವೇಳೆ ಇವೇನು ಬೆಂಗಳೂರು ನಡೆಸಿರುವಂತಹ ಸಭೆಯಲ್ಲಿ ಒಂದು ವೇಳೆ ನಿರ್ಣಯ ಆಗಿದೆ ಆದಲ್ಲಿ ನಾಳೆ ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಏನು ಬಸ್ಗಳ ಸಂಚಾರ ಸಂಪೂರ್ಣವಾಗಿ ಸ್ತಬ್ಧ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಮುಖ್ಯವಾಗಿ ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೋಗುವಂತ ಬಸ್ಗಳು ಇರ್ಬೋದು ಅಥವಾ ಬೇರೆ ಬೇರೆ ಅಕ್ಕಪಕ್ಕದ ಜಿಲ್ಲೆಗಳಿಗೆ ಅಥವಾ ಶಿವಮೊಗ್ಗ ಜಿಲ್ಲೆಯ ಒಳಭಾಗದಲ್ಲಿ ಶಿಕಾರಿಪುರ ಇರ್ಬೋದು, ತೋರ್ಬಾ ಈ ರೀತಿ ಭಾಗದಲ್ಲಿ ಓಡಾಡುವಂತ ಬಸ್ಗಳ ಸಂಚಾರ ಕೂಡ ಸಂಪೂರ್ಣವಾಗಿ ಸ್ಟಾಪ್ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಮುಖ್ಯವಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಈಗಾಗಲೇ ಸಾರಿಗೆ ನೌಕರರು ಎಲ್ಲರೂ ಕೂಡ ಈಗಾಗಲೇ ಸ್ಪಷ್ಟವಾಗಿ ಹೇಳ್ತಾ ಇರುವಂತದ್ದು, ನಮಗೆ ಸರ್ಕಾರ ಈಗಾಗಲೇ 26 ತಿಂಗಳ ವೇತನ ಹಿಂಬಾಕಿಯನ್ನು ಬಿಡುಗಡೆ ಮಾಡಿದೆ. ಅದರ ಬದಲಾಗಿ ಪೂರ್ಣ ಪ್ರಮಾಣದಲ್ಲಿ 38 ತಿಂಗಳ ಹಿಂಬಾಕಿ ವೇತನ ಬಿಡುಗಡೆ ಮಾಡಬೇಕು, ಜೊತೆಗೆ ಅದರ ಜೊತೆಗೆ ಏನು ವೇತನ ಪರಿಷ್ಕರಣೆ ಮಾಡಬೇಕು. ಸಾರಿಗೆ ನೌಕರರ ಬೇಡಿಕೆಯನ್ನ ಪ್ರತಿ ಬಾರಿ ಕೂಡ ಸರ್ಕಾರ ಕಡೆಗಣನೆ ಮಾಡ್ತಾ ಬಂದಿದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಲೇಬೇಕು, ಇಲ್ಲವಾದ್ರೆ ನಮ್ಮ ಹೋರಾಟ ಮುಂದುವರಿದ ಮಾತನ್ನು ಕೂಡ ನೌಕರರು ಹೇಳ್ತಾ ಇದ್ದಾರೆ. ಆದ್ರೆ ಸಭೆಯಲ್ಲಿ ಆಗುವಂತ ನಿರ್ಣಯಗಳ ಮೇಲೆ ನಾಳೆ ನಡೆಯುವಂತ ಹೋರಾಟ
ನಿರ್ಧಾರ ಆಗುವಂತದ್ದು. ಮುಖ್ಯವಾಗಿ ಇವತ್ತು ಯಾವುದೇ ರೀತಿಯ ಸಮಸ್ಯೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಒಂದು ಹೋರಾಟದಿಂದ ಆಗಿಲ್ಲ. ಹಾಗಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಥಾಸ್ಥಿತಿಯಲ್ಲಿ ಬಸ್ಗಳ ಸಂಚಾರ ಕೂಡ ಬಸ್ಗಳು ಕೂಡ ಸಂಚಾರವನ್ನ ಮಾಡ್ತಾ ಇರ್ತಾರೆ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ನವೀನ್. ಎಸ್, ಗಮನಿಸ್ತಾ ಇದ್ದೀವಿ. ಇದು ಶಿವಮೊಗ್ಗದ ಚಿತ್ರಣ ಅಥವಾ ಶಿವಮೊಗ್ಗದಲ್ಲಿ ಯಾವ ರೀತಿ ಆಗಿದೆ ವಾತಾವರಣ ಅನ್ನೋದ್ರ ಬಗ್ಗೆ. ಸೊ ಈಗಾಗಲೇ ಹೇಳಿದಾಗೆ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಬಸ್ ಕಾರ್ಯಾರಂಭ ಮಾಡಿದ್ದಾವೆ. ಜೊತೆಗೆ ಬಸ್ಗಳ ಸಮಸ್ಯೆ ಅಂತೂ ಇಲ್ಲ. ಎಂದಿನಂತೆ ತಮ್ಮ ತಮ್ಮ ಕೆಲಸ ಕಾರ್ಯಗಳಿಗೆ ಜನ ಓಡಾಡ್ತಾ ಇದ್ದಾರೆ. ಜೊತೆಗೆ ಕಂಡಕ್ಟರ್ಗಳಾಗಿರ್ಬೋದು, ಡ್ರೈವರ್ಗಳಾಗಿರ್ಬೋದು, ಅವರು ಕೂಡ ಕೆಲಸಕ್ಕೆ ಹಾಜರಾಗಿದ್ದಾರೆ. ಸೊ ಯಾವುದೇ ಸಮಸ್ಯೆ ಇಲ್ಲ. ಸೊ ಸಮಸ್ಯೆ ಆಗ್ತಾ ಇರೋದು, ಗೊಂದಲ ಇರೋದು ಬೆಂಗಳೂರಿನಲ್ಲಿ ಅನ್ನೋದು ಭಾಳ ಸ್ಪಷ್ಟ. ಯಾಕೆ ಅಂತ ಹೇಳಿದರೆ ಆಲ್ಮೋಸ್ಟ್ ಬೆಂಗಳೂರಿನ KSRTC ನೌಕರರಾಗಿರ್ಬೋದು, ಸೊ ಎಲ್ಲ ಸಾರಿಗೆ ನೌಕರರು ಈ ಒಂದು ಪ್ರತಿಭಟನೆಯಲ್ಲಿ ಜಾಯಿನ್ ಆಗಿದ್ದಾರೆ. ಜಾಯಿನ್ ಆಗಿ ನಮ್ಮ ಬೇಡಿಕೆಗಳು ಈಡೇರುವವರೆಗೂ ಕೂಡ ನಾವು ಈ ಮುಷ್ಕರವನ್ನು ಹಿಂಪಡೆಯೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಸ್ಪಷ್ಟ ಸಂದೇಶವನ್ನು ರಾಜ್ಯ ಸರ್ಕಾರಕ್ಕೆ ನೀಡಾಗಿದೆ. ಸೊ ಇದೆಲ್ಲದರ ನಡುವೆ ಈಗ ಅಕ್ರಮ್ ಪಾಷಾ ಅವರು, KSRTC MD ಅಕ್ರಮ್ ಪಾಷಾ ಅವರು ಬಂದ ನಂತರ ಸೊ ಎಲ್ಲ ಒಂದು ಕಡೆ ಮೇ ಬಿ ಈ ಮುಷ್ಕರ ಇಲ್ಲಿಗೆ ಕೈ ಬಿಡಲಾಗುತ್ತೇನೋ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಬಟ್ ಈ ಮುಷ್ಕರ ಹಿಂಗೆ ಕಂಟಿನ್ಯೂ ಆಗ್ತಾನೆ ಇದೆ. ಜೊತೆಗೆ ಅಕ್ರಮ್ ಪಾಷಾ ಅವರು ಏನೇ ಹೇಳಿದ್ರು ಕೂಡ ನಮಗೆ ನಮ್ಮ ಬೇಡಿಕೆಗಳು ಸಂಪೂರ್ಣವಾಗಿ ಈಡೇರಲೇಬೇಕು, ಅಲ್ಲಿವರೆಗೂ ನಾವು ನಮ್ಮ ಒಂದು ಈ ಮುಷ್ಕರವನ್ನು ಹಿಂಪಡೆಯೋ ಮಾತೇ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಅಕ್ರಮ್ ಪಾಷಾ ಅವರಿಗೆ ಸಾರಿಗೆ ನೌಕರರು ಹೇಳಿಬಿಟ್ಟಿದ್ದಾರೆ. ಸೊ ಇದೆಲ್ಲದರ ನಡುವೆ ನಾವು ಮತ್ತೊಮ್ಮೆ ಈಗ ಮುಖ್ಯಮಂತ್ರಿಗಳಾಗಿರ್ಬೋದು, ಸಂಬಂಧಪಟ್ಟಂಥ ಸಾರಿಗೆ ಇಲಾಖೆಯ ಸಚಿವರ ಜೊತೆಗೆ ಮಾತುಕತೆ ನಡೆಸಿ ಮುಂದಿನ ನಿರ್ಧಾರವನ್ನು ತಿಳಿಸ್ತೇವೆ ಅನ್ನೋ ನಿಟ್ಟಿನಲ್ಲಿ ಅಕ್ರಮ್ ಪಾಷಾ ಅವರು ಮತ್ತೆ ಅಲ್ಲಿಂದ ಹೊರಟು ಹೋಗಿದ್ದಾರೆ ಅನ್ನೋ ಮಾಹಿತಿಯೂ ಕೂಡ ಇದೆ. ಸೊ ಹಾಗಾಗಿ ಈ ಗೊಂದಲ ಎಲ್ಲಿವರೆಗೂ ಮುಂದುವರಿಯುತ್ತೋ ಪಾಪ ಬೆಂಗಳೂರಿನ ಪ್ರಯಾಣಿಕರಿಗೂ ಕೂಡ ಒಂದು ಆತಂಕ ಇದ್ದೇ ಇರುತ್ತೆ. ಬಿಕಾಸ್ ರಾತ್ರಿ ಹೊತ್ತು ಬೇರೆ ಬೇರೆ ಕಡೆಗೆ ಹೋಗ್ತಾ ಇರ್ತಾರೆ, ಅದರಲ್ಲೂ ಕೆಲಸ ಮುಗಿಸ್ಕೊಂಡು ರಾತ್ರಿ ಪಾಳೆ ಜನ ಕೂಡ ಹೋಗ್ತಾ ಇರ್ತಾರೆ. ಸೊ ಬಸ್ ಇಲ್ಲ ಅಂತ ಅಂದರೆ ಭಾಳ ಸಮಸ್ಯೆ ಆಗೋಗ್ಬಿಡುತ್ತೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.